ಇವತ್ತಿನಿಂದ ಆರಂಭವಾದ ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರದ ಹಿನ್ನೆಲೆಯಲ್ಲಿ ನವನಗರ ಬಸ್ ನಿಲ್ದಾಣದಲ್ಲಿ ಸರ್ಕಾರಿ ಬಸ್ಸುಗಳ ಓಡಾಟ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಬಸ್ ಸಿಗದ ಪರಿಸ್ಥಿತಿಯಲ್ಲಿ ಸಾರ್ವಜನಿಕರು ದೂರದ ಊರುಗಳಿಗೆ ಪ್ರಯಾಣಿಸಲು ಖಾಸಗಿ ವಾಹನಗಳತ್ತ ಮುಖ ಮಾಡಬೇಕಾದ ಸ್ಥಿತಿಯು ನಿರ್ಮಾಣವಾಗಿದೆ. ಟೆಂಪೋ, ರಿಕ್ಷಾ, ಕ್ರೂಸರ್ ಸೇರಿದಂತೆ ಹಲವಾರು ಖಾಸಗಿ ವಾಹನಗಳು ನವನಗರ ಬಸ್ ನಿಲ್ದಾಣದಲ್ಲಿ ಧುಮುಕಿದ್ದು ಒಂದು ರೀತಿಯ ದರ್ಬಾರ್ ಕಂಡು ಬರುತ್ತಿದೆ. ಖಾಸಗಿ ವಾಹನಗಳ ಮಾಲೀಕರು ಮತ್ತು ಚಾಲಕರು ಬಸ್ ಸಿಗದ ಅವ್ಯವಸ್ಥೆಯ ನಡುವೆ ಸಾರ್ವಜನಿಕರಿಗೆ ಸಹಕಾರ ನೀಡುತ್ತಿದ್ದಾರೆ. ಕೆಲವರು ಬಸ್ ಟಿಕೆಟ್ ದರದಲ್ಲೇ ಪ್ರಯಾಣಿಕರನ್ನು ಗಮ್ಯಸ್ಥಾನಗಳಿಗೆ ಕರೆದೊಯ್ಯುತ್ತಿದ್ದಾರೆ. ಇದು ಜನರಿಗೆ ಸ್ವಲ್ಪ ಮಟ್ಟಿಗೆ ನಿಟ್ಟುಸಿರು ಬಿಡುವಂತಾಗಿದೆ. ಆದರೆ ಇನ್ನೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರಯಾಣದ ವ್ಯವಸ್ಥೆ ತೊಂದರೆಯಾಗಿ ಪರಿಣಮಿಸಿದ್ದು ಪರದಾಡುವಂತಾಗಿದೆ. ಈ ಕುರಿತು ಬಾದಾಮಿ ಟಿವಿ ನ್ಯೂಸ್ ಜೊತೆ ಮಾತನಾಡಿದ ಖಾಸಗಿ ವಾಹನ ಚಾಲಕರು ಮತ್ತು ಮಾಲೀಕರು ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಸೊಸೈಟಿ ಸಾಲ ಇವತ್ತು ಲಾಸ್ಟ್ ಡೇಟ್, ಅದನ್ನ ಕಟ್ಟಬೇಕು. ಕಟ್ಟದೇ ಇದ್ರ ಒಂದು ವರ್ಷದ ಇಂಟ್ರೆಸ್ಟ್ ಕಟ್ಬೇಕು. ಇವತ್ತು ಲಾಸ್ಟ್ ಡೇಟ್ ಅದು. ಬಸ್ ಬಂದಾಗಿ ಬಹಳ ತೊಂದರೆ ಆಗಿದೆ ಸರ್. ನೀವು ಯಾಕೆ ಈ ಗ್ಯಾರಂಟಿ ಒಳಗೆ ಈ ಶಕ್ತಿ ಯೋಜನೆಯೊಳಗೆ ಅದ ದುಡ್ಡನ್ನ ಕೊಟ್ಟು ಕಂಡಕ್ಟರ್ಗೆ, ಡ್ರೈವರ್ಗಳಿಗೆ ಸ್ಯಾಲ್ರಿ ಕೊಟ್ಟು ಅದನ್ನ ಯಾಕೆ ಇಂಪ್ರೂವ್ ಮಾಡಬಾರ್ದು? ಇದನ್ನ ಬಂದ್ ಮಾಡಿ ಇದೇ ಅಮೌಂಟ್ ಅವ್ರಿಗೆ ಕೊಡ್ರಿ. ಇವ್ರು ಪುಷೇಟೆ ಕೊಡೋದ್ ಬದಲಿ ಅವ್ರು ಕೆಲಸ ಮಾಡೋರಿಗೆ ಕೊಟ್ರಲ್ಲ. ಇವ್ರಿಗೆ ಪುಷೇಟೆ ಕೊಡ್ತೀರಿ ಹೆಣ್ ಮಕ್ಳಿಗೆ, ಬೇಡ ಅವ್ರಿಗೆ ತೆಗೆದ ಕೆಲಸ ಮಾಡೋರಿಗೆ ಕೊಡ್ರಿ. ಒಟ್ಟು ಏನ್ ಮಾಡ್ತೀರಿ ಬಗೆಹರಿಸ್ರಿ. ಪಬ್ಲಿಕ್ ಹಿಂಗತಿ ತೊಂದರೆ ಕೊಡ್ಬೇಡ್ರಿ. ತಮ್ಮ ಹೆಸರು? ನಿರಂಜನ್ ಸುಬ್ರತ್ ಸಂಬಂಧ ಅಂತೇಳಿ ಇಲ್ಲಿ ಮೊಮ್ಮಕ್ಕಳು ನೋಡೋ ಸಂಬಂಧ ಅಂತ ಬಂದಿನಿ. ಹೊಳ್ಳಿ ಹೋಗ್ಬೇಕಂದ್ರ ರಾಂಪುರಕ್ಕೆ ಯಾವ ಬಸ್ ಇಲ್ಲ, ನಮ್ಗೆ ತೊಂದ್ರೆ ಆಗೈತಿ. ಸರ್ಕಾರದವ್ರು ಏನ್ ಇದ್ದಿದ್ದನ್ನೆಲ್ಲ ಬರೀ ಮಾಡ್ಕೇಸಿ ಮಕ್ಕಳು ಶಾಲೆ ವಿದ್ಯಾ ಕಲಿಯಾದ ಮಕ್ಕಳು ಕುಂತಾರ, ಅವ್ರಿಗೆ ಇದು ಆಗ್ಬೇಕು. ಈ ಹೆಣ್ಣು ಮಕ್ಕಳಿಗೆ ಏನ ಆಧಾರ್ ಕಾರ್ಡಿಂದ ಇದು ಅದನ್ನ ಮಾತ್ರ ತೆಗಿಬೇಕು. ಎಲ್ಲಾ ಮುದುಕರಿಗೆ ಮತ್ತೆ ಗಂಡು ಮಕ್ಕಳಿಗೆ ಶಾಲೆ ಕಲಿಯೋರಿಗೆ ಇದು ಬಹಳ ತೊಂದರೆ ಆಗೈತ್ರಿ ಇಲ್ಲಿ ಎಲ್ಲ. ಅದೇ ಹೆಣ್ಣು ಮಕ್ಕಳಿಂದ ತೆಗೆದ ಎಲ್ಲಾ ಶಾಲೆ ಮಕ್ಕಳಿಗೆ ಅನುಕೂಲ ಮಾಡ್ಕೊಡ್ಲಿ ಅಂತ ದಯವಿಟ್ಟು ಕೇಳ್ತೀನಿ.